ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು CM ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ. ನೀವೇನಾದ್ರೂ ಇದೇ ಮೊದಲ ಬಾರಿಗೆ ನಮ್ಮ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಆನ್ ಅಂತ ಪ್ರೆಸ್ ಮಾಡಿ. ಮುಂದೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ನಿಮಗೆ ಬರುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಸುದ್ದಿಯನ್ನು ನೋಡೋಣ. ಲೋಕಸಭಾ ಚುನಾವಣೆ ಪ್ರಯುಕ್ತ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದ್ದ ಬೈಕ್ ರ್ಯಾಲಿ ಸಾಕಷ್ಟು ಗಮನ ಸೆಳೆಯಿತು. ಅಜ್ಜಂಪುರದ ದಿಕ್ಕುಗಳಲ್ಲೂ ಎಲ್ಲಾ ರಸ್ತೆಗಳಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರದ್ದೇ ಹಬ್ಬರ. ಅಜ್ಜಂಪುರಕ್ಕೆ ಶಾಸಕರಾದ ಶ್ರೀನಿವಾಸ್ ಅವರು ಬರುತ್ತಿದ್ದಂತೆ ಅವರ ಸ್ವಾಗತಕ್ಕೆ ಬೃಹತ್ ಬೈಕ್ ರ್ಯಾಲಿಯಲ್ಲಿ ಸ್ವ ಇಚ್ಛೆಯಿಂದ ನೂರಾರು ಅಭಿಮಾನಿಗಳು ಸುಡು ಬಿಸಿಲಿನಲ್ಲಿ ಕಾದು ಕುಳಿತು ಶಾಸಕರಾದ ಶ್ರೀನಿವಾಸ್ ಅವರನ್ನು ಸ್ವಾಗತಿಸಿದರು. ಲೋಕಸಭಾ ಚುನಾವಣೆಯ ಪ್ರಯುಕ್ತ ಜಯಪ್ರಕಾಶ್ ಹೆಗ್ಡೆ ಅವರ ಪರವಾಗಿ ಮತ ಪ್ರಚಾರಕ್ಕಾಗಿ ಈ ಬೈಕ್ ರ್ಯಾಲಿಯನ್ನು ಆಯೋಜಿಸಿದ್ದ ಕೆ ರಾಘವೇಂದ್ರ, ಜೋಗಿ ಪ್ರಕಾಶ್, ಜಿ ನಟರಾಜ್, ತಿಪ್ಪೇಶ್, ಮಂಜುನಾಥ್, ಪ್ರಕಾಶ್, ನವೀನ್, ವೆಂಕಟೇಶ್ ಇನ್ನೂ ಹಲವು 10 ಮುಖಂಡರು ನೇತೃತ್ವದಲ್ಲಿ ಈ ಬೈಕ್ ರ್ಯಾಲಿಯನ್ನು ಆಯೋಜಿಸಿದ್ದು ಅಭೂತಪೂರ್ವವಾದ ಯಶಸ್ಸನ್ನು ಕಂಡಿದೆ. ಅಜ್ಜಂಪುರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಬೈಕ್ ರ್ಯಾಲಿಯು ಅದ್ಭುತವಾಗಿತ್ತು ಹಾಗೂ ಬಿಜೆಪಿಯ ಬೂಟಾಟಿಕೆ ಮಾತಿಗೆ ಇಲ್ಲಿ ಜನ ಬಗ್ಗೋದಿಲ್ಲ ಅಂತ ಶಾಸಕರಾದ ಶ್ರೀನಿವಾಸ್ ಅವರು ಹೇಳಿಕೆಯನ್ನ ನೀಡಿದರು. ಹಾಗೂ ಇಲ್ಲಿನ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಹಾಗೂ ಕಾಂಗ್ರೆಸ್ ಪಕ್ಷದ ನೂರಾರು ಅಭಿಮಾನಿಗಳು ಕಿಲ ನಡೆಯಕ್ಕಿಲ್ಲ, ಮೋದಿ ಆಟ ಅಜ್ಜಂಪುರದಲ್ಲಿ ನಡೆಯಕ್ಕಿಲ್ಲ ಅಂತ ಘೋಷಣೆಗಳನ್ನ ಕೂಗಿಕೊಂಡು ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಜೆಪಿ, ಜೈ ಶ್ರೀನಿವಾಸ್ ಅಂತ ಮಾನ್ಯ ಶಾಸಕರು ಬಿಜೆಪಿಯ ಬೂಟಾಟಿಕೆ ಮಾತಿಗೆ ಇಲ್ಲಿ ಜನ ಬೆಲೆ ಕೊಡೋದಿಲ್ಲ, ಬಿಜೆಪಿಯ ಸುಳ್ಳು ಭರವಸೆಗಳನ್ನ ಜನ ನಂಬೋದಿಲ್ಲ. ಈ ಬಾರಿ ಕಾಂಗ್ರೆಸ್ ಎಂದು ಹೇಳಿದರು. 100ಕ್ಕೆ 100ರಷ್ಟು ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರುತ್ತದೆ. ಅತಿ ಹೆಚ್ಚು ತರೀಕೆರೆ ಮತ್ತು ಅಜ್ಜಂಪುರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡ್ ಅನ್ನ ಕೊಡ್ತೀವಿ ಕಾಂಗ್ರೆಸ್ ಇಂದ ಅಂತ ಹೇಳಿದ್ದಾರೆ.